ಬೆಂಗಳೂರು ನಗರದಲ್ಲಿ ಪೊಲೀಸರು ಹೇಗೆ ಕೆಲಸ ಮಾಡುತ್ತಾರೆ, ಕ್ರೈಮ್ ಆದಾಗ ಎಷ್ಟು ಅಲರ್ಟ್ ಆಗಿ ಕಾರ್ಯಾಚರಣೆಗೆ ಇಳಿಯುತ್ತಾರೆ ಎಂಬುದು ಹಿಡಿದು ಇಡೀ ಪ್ರಕರಣದ ವೃತ್ತಾಂತವನ್ನ ಕಟ್ಟಿಕೊಡಲು ತಂಡವೊಂದು ಮುಂದಾಗಿದೆ. ಕ್ರೈಮ್ ಸ್ಟೋರಿ ಸೀರೀಸ್ನಲ್ಲಿ ರಿಯಲ್ ಆಗಿ ಮೂಡಿಬಂದಿರುವ 4 ಕ್ರೈಮ್ ಸ್ಟೋರಿಗಳು ಇದೇ ಸೆಪ್ಟೆಂಬರ್ 22ರಂದು ತೆರೆಗೆ ಬರಲಿದೆ. ಈ ಬಗ್ಗೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಹಿತಿಯನ್ನ ನೀಡಿದರು. ಇಂಡಿಯಾ ಡಿಟೆಕ್ಟಿವ್ ಎನ್ನುವ ಹೆಸರಿನಲ್ಲಿ ರಿಯಲ್ ಆಗಿ ವೆಬ್ ಸೀರೀಸ್ ಮೂಡಿಬರಲಿದೆ. ವೆಬ್ ಸೀರೀಸ್ ಮಾಡುವ ವಿನು ಎಂಬ ಕಂಪನಿಯವರು ಈ ಕ್ರೈಮ್ ಸ್ಟೋರಿ ರೆಡಿ ಮಾಡಿದ್ದು, ವಿದೇಶಿಯರು ಸೇರಿದಂತೆ ಸುಮಾರು 25 ಜನರಿದ್ದ ತಂಡ 1 ವರ್ಷಗಳ ಕಾಲ ಬೆಂಗಳೂರು ಪೊಲೀಸರ ಜೊತೆಗಿದ್ದುಕೊಂಡು ಕ್ಯಾಮೆರಾ ವರ್ಕ್ ಮಾಡಿದ್ದಾರೆ. ಲಂಡನ್ ಮೂಲದ ಕ್ಲಾರಾ ಮತ್ತು ಜಾನ್ ಎಂಬುವರು ಈ ಸೀರೀಸ್ನ ಡೈರೆಕ್ಟರ್ ಆಗಿದ್ದು, ಬೆಂಗಳೂರಿನ ರಿಚಾ, ನವೀನ್, ತರುಣ್, ಅಮಿತ್, ಸಂದೀಪ್ ಎನ್ನುವ 5 ತಂಡದ ನೇತೃತ್ವದಲ್ಲಿ ಚಿತ್ರೀಕರಣ ನಡೆದಿತ್ತು. ಈ ಹಿಂದೆ ಭಾಸ್ಕರ್ ರಾವ್ ಬೆಂಗಳೂರು ಕಮಿಷನರ್ ಆಗಿದ್ದಾಗ ಈ ತಂಡ ಚಿತ್ರೀಕರಣದ ಅವಕಾಶ ಕೋರಿ ಬಂದಿತ್ತು. ಭಾಸ್ಕರ್ ರಾವ್ ಈ ಚಿತ್ರತಂಡಕ್ಕೆ ಸಂಪೂರ್ಣ ಅವಕಾಶವನ್ನ ಕೊಟ್ಟಿದ್ರು. ಅಲ್ಲದೆ ರಿಯಲ್ ಟೈಮ್ನಲ್ಲಿ ಪೊಲೀಸರ ಜೊತೆಗಿದ್ದುಕೊಂಡು ಚಿತ್ರೀಕರಣ ನಡೆಸುವುದಕ್ಕೆ ಅವಕಾಶ ನೀಡಲಾಗಿತ್ತು. ಹೀಗಾಗಿ ಪ್ರತಿದಿನವೂ ರಾತ್ರಿ ಹಗಲೆನ್ನದೆ 12 ಮಂದಿಯ ತಂಡ ಫುಲ್ ಟೈಮ್ ಪೊಲೀಸರ ಜೊತೆಗಿದ್ದುಕೊಂಡೇ ಕೆಲಸ ಮಾಡಿತ್ತು. ಅಪರಾಧ ಪತ್ತೆ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಉನ್ನತ ಮಟ್ಟದ ಅಧಿಕಾರಿಗಳೇ ಹೆಚ್ಚು ಹೈಲೈಟ್ ಆಗುತ್ತಾರೆ. ಆದರೆ ಕೆಳ ಹಂತದ ಎಎಸ್ಐ, ಪಿಎಸ್ಐ, ಹೆಡ್ ಕಾನ್ಸ್ಟೇಬಲ್ ವರ್ಕ್ ತುಂಬಾ ಇರುತ್ತದೆ. ಕ್ರೈಮ್ ಪತ್ತೆಯ ಸಂದರ್ಭ ಅವರು ಯಾವ ರೀತಿ ತಂಡವಾಗಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಈ ಸೀರೀಸ್ನಲ್ಲಿ ತೋರಿಸಲಾಗಿದೆ ಎನ್ನುತ್ತಾರೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು. ಬೆಂಗಳೂರು ನಗರದಲ್ಲಿ ಕ್ರೈಮ್ ಸ್ಟೋರೀಸ್ ಇಂಡಿಯಾಸ್ ಡಿಟೆಕ್ಟಿವ್ಸ್ ಅನ್ನೋ ಒಂದು ವೆಬ್ ಸೀರೀಸನ್ನು ನೆಟ್ಫ್ಲಿಕ್ಸ್ ಅವರು ಕಮಿಷನ್ ಮಾಡಿ ಮಿನೋ ಅನ್ನೋವಂಥ ಡಾಕ್ಯುಮೆಂಟ್ರಿ ಮಾಡುವಂಥ ಕಂಪ್ನಿಯವರು ಮಾಡಿದ್ದಾರೆ. ಇದರಲ್ಲಿ ಕ್ಲಾರ್ ಮತ್ತು ಜಾಕ್ ಅನ್ನುವಂಥ ಇಬ್ಬರು ಡೈರೆಕ್ಟರ್ಸ್, ಕ್ರಿಯೇಟಿವ್ ಡೈರೆಕ್ಟರ್ಸು. ಅವರು ಲಂಡನ್ ಬೇಸ್ಡ್ ಇದ್ದಾರೆ. ಅವರು ಬೆಂಗಳೂರಲ್ಲಿ ಸುಮಾರು 5 ಜನರ ಒಂದು ತಂಡ, ನವೀನ್, ರಿಚಾ, ತರುಣ್, ಅಮಿತ್ ಮತ್ತು ಸಂದೀಪ್ ಅಂತ ಇವ್ರದ್ದು ಕೋರ್ ಟೀಮ್. ಇದಕ್ಕೆ ಹೆಚ್ಚುವರಿಯಾಗಿ ಸುಮಾರು 15ರಿಂದ 20 ಜನರನ್ನು ಉಪಯೋಗಿಸ್ಕೊಂಡು ಒಂದು ಕ್ರೈಮ್ ಸ್ಟೋರೀಸ್ ಇಂಡಿಯಾಸ್ ಡಿಟೆಕ್ಟಿವ್ಸ್ ಅಂತ ಒಂದು ವೆಬ್ ಸೀರೀಸ್, 4 ಎಪಿಸೋಡ್ ವೆಬ್ ಸೀರೀಸು ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ 2018ರಲ್ಲಿ ಅವರು ಬೆಂಗಳೂರಲ್ಲಿ ರೆಕ್ಕಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ 19ರಲ್ಲಿ ಸುಮಾರು 1 ವರ್ಷಗಳ ಕಾಲ ಇದು ಶೂಟಿಂಗ್ ನಡೆದಿದೆ. ಸನ್ಮಾನ್ಯ ಶ್ರೀ ಭಾಸ್ಕರ್ ರಾವ್ ಸರ್ ಅವರು ಬೆಂಗಳೂರು ಕಮಿಷನರ್ ಇದ್ದಾಗ ಈ ಒಂದು ಇನಿಷಿಯೇಟಿವ್ ಕೈಗೆತ್ತಿಕೊಂಡಿದ್ದರು. ಮತ್ತು ಸುಮಾರು 1-1.5 ವರ್ಷಗಳ ಕಾಲ ಇದನ್ನು ಪೋಸ್ಟ್ ಪ್ರೊಡಕ್ಷನ್ ಎಡಿಟಿಂಗ್ ಮಾಡಿ ಈಗ ಸೆಪ್ಟೆಂಬರ್ 22ಕ್ಕೆ ಸಿದ್ಧ ಆಗಿದೆ ರಿಲೀಸ್ಗೆ. ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ಒಟ್ಟು 4 ಡಿಫ್ರೆಂಟ್ ಕ್ರೈಮ್ಸನ್ನು ತೊಗೊಂಡು ಅವರು ಅದ್ರ ಬೇಸಿಸ್ ಮೇಲೆ ರಿಯಲ್ ಟೈಮಲ್ಲಿ ಶೂಟಿಂಗ್ ಮಾಡಿರುವಂಥದ್ದು. ಮೇಡಮ್, ಎದುರುಗಡೆ ಯಾರೋ ಮನೆ ಒಳಗಡೆ ಕೊಲೆ ಮಾಡ್ತಾ ಹೋಗುತ್ತಾರೆ. ಅವರ ಬೆಡ್ರೂಮ್ ಫುಲ್ ರಕ್ತ ಆಗೋಗಿದೆ. ಕಿಡ್ನಾಪ್ ಆಗಿದೆ. ಮಗು ಹೆಸರು 1.5 ವರ್ಷ. In my 11 years of service, I've never seen a daughter killing her mother. As soon as a murder happens and I get a call, my only thing which will be running is how to get the accused. ಬೆಂಗಳೂರಲ್ಲಿ 1000 CC ಕ್ಯಾಮೆರಾಗಳಿದಾವೆ. ಒಬ್ಬ ಸಸ್ಪೆಕ್ಟ್ ಫೋಟೋ ಸಿಕ್ಕಿದ್ರೆ ಅವನು ಸಿಕ್ದಂಗೆ. ಬಿಗ್ಗರ್ ಡೇಂಜರ್ ಏನಂದ್ರೆ ಕಿಡ್ನಾಪ್ ಆದ್ಮೇಲೆ ಏನಾಗುತ್ತೆ ಅನ್ನೋ ಲೈಫ್ ಡೇಂಜರ್ ಆಗಿರುತ್ತೆ. We want to know what exactly has happened and find out who did the crime and get justice to that soul. ಅದೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ಕೊಂಡು ಏನೇನೋ ಪ್ರಾಬ್ಲಮ್ಸ್ ಇರ್ತದೆ, ಎಲ್ಲರ ಮನೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಡ್ಬೋದು. ಕೆಲವು ನಮ್ಮ ಕೈಲಿ ಇರಲ್ಲ. We start building a picture of who we are looking for.